ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ನಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಚಾಪ್ಟ್ರಲ್ಲಿ ಪ್ರೊಸೆಸ್ ಅಕೌಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದೇ ಪ್ರೊಸೆಸ್ ಇದ್ದಾಗ ಪ್ರೊಸೆಸ್ ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು 3 ಪ್ರೊಸೆಸ್ ಇದ್ದಾಗ, ಒಂದಕ್ಕಿಂತ ಜಾಸ್ತಿ ಪ್ರೊಸೆಸ್ ಇದ್ದಾಗ ಹೇಗೆ ಪ್ರೊಸೆಸ್ ಅಕೌಂಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಪ್ರಾಡಕ್ಟ್ ಎಕ್ಸ್ ಈಸ್ ಅಬ್ಟೈನ್ಡ್ ಆಫ್ಟರ್ ಇಟ್ ಪಾಸಸ್ ಥ್ರೂ 3 ಡಿಸ್ಟಿಂಕ್ಟ್ ಪ್ರೊಸೆಸ್. ನಮಗೆ ಪ್ರಾಡಕ್ಟ್ ಎಕ್ಸ್ ಯಾವಾಗ ಸಿಗುತ್ತೆ ಅಂತಂದರೆ ಅದು 3 ಪ್ರೊಸೆಸ್ಸನ್ನು ಪಾಸ್ ಆಗಬೇಕಂತೆ. ಆ ನಂತರದಲ್ಲಿ ನಮಗೆ ಪ್ರಾಡಕ್ಟ್ ಎಕ್ಸ್ ಸಿಕ್ಕತ್ತಂತೆ. ಸೊ ಇಲ್ಲಿರೋಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ಪ್ರೊಸೆಸ್ ಅಕೌಂಟ್ ಮಾಡಬೇಕು, ದೆನ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕು, ದೆನ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡಬೇಕು. ಸೊ ಕ್ವಶನಲ್ಲಿ 3 ಪ್ರೊಸೆಸ್ಸಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರೊಸೆಸ್ 1, ಪ್ರೊಸೆಸ್ 2, ಪ್ರೊಸೆಸ್ 3. ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಬಟ್ ಪ್ರೊಡಕ್ಷನ್ ಓವರ್ ಹೆಡ್ಗೆ ಅಮೌಂಟ್ ಕೊಡಲಿಲ್ಲ. ದೆನ್ ಯೂನಿಟ್ ಇಂಟ್ರೊಡ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ದೆನ್ ನಾರ್ಮಲ್ ಲಾಸ್ ಕೊಟ್ಟಿದ್ದಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರೆ. ನೋಡಿ, ಪ್ರೊಸೆಸ್ ಅಕೌಂಟ್ ಹೇಗೆ ಮಾಡಬೇಕು ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಎಕ್ಸ್ಪೆನ್ಸಸ್ ಆನ್ ಡೆಬಿಟ್ ಸೈಡ್, ಇನ್ಕಮ್ಸ್ ಆನ್ ಕ್ರೆಡಿಟ್ ಸೈಡ್. ಬಟ್ ಕ್ವಶನ್ನಲ್ಲಿ ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿರ್ತಾರೆ. ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಬರೀಲಿಕ್ಕಿಲ್ಲ. ನಾವು ಯಾವುದನ್ನು ಪ್ರೊಸೆಸ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ, ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಬರೀಲಿಕ್ಕಿಲ್ಲ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ಬೇಕೇ ಬೇಕು. ಸೊ ಯಾವಾಗಲೂ ಫಸ್ಟ್ ಎಂಟ್ರಿ ಯಾವ್ದು ಬರೀಬೇಕು ಅಂತಂದರೆ ಯೂನಿಟ್ ಇಂಟ್ರೊಡ್ಯೂಸ್ಡನ್ನೇ ಫಸ್ಟ್ ಎಂಟ್ರಿಯಾಗಿ ಬರೀಬೇಕು. ಸೊ ಇಲ್ಲಿ 3 ಪ್ರೊಸೆಸ್ ಕೊಟ್ಟಿದ್ದಾರೆ. ಪ್ರೊಸೆಸ್ 1, ಪ್ರೊಸೆಸ್ 2, ಪ್ರೊಸೆಸ್ 3. ಸೊ ನಾವೀಗ ಪ್ರೊಸೆಸ್ 1 ಅಕೌಂಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಎಂಟ್ರಿಯಾಗಿ ಯಾವ್ದು ಬರೀಬೇಕು ಅಂತಂದರೆ ಯೂನಿಟ್ ಇಂಟ್ರೊಡ್ಯೂಸ್. ಸೊ ನಾನು ಇಲ್ಲಿ ಯೂನಿಟ್ ಇಂಟ್ರೊಡ್ಯೂಸ್ ಬರೀತಾ ಇದ್ದೀನಿ. ಯಾವ ಸೈಡ್ ಬರೀಬೇಕು ಅಂತಂದರೆ ಡೆಬಿಟ್ ಸೈಡ್ ಬರೀಬೇಕು. ಏನಕ್ಕೆ ಡೆಬಿಟ್ ಸೈಡ್ ಬರೀಬೇಕು? ರಾ ಮೆಟೀರಿಯಲ್ಸನ್ನು ತೊಗೊಳ್ಬೇಕಾದ್ರೆ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ಬರೀಬೇಕು. ಟು ಯೂನಿಟ್ ಇಂಟ್ರೊಡ್ಯೂಸ್ಡ್. ಕ್ವಶನಲ್ಲಿ ಹುಡುಕಬೇಕು ಎಲ್ಲಿ ಯೂನಿಟ್ ಇಂಟ್ರೊಡ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ನೋಡಿ, 1000 ಯೂನಿಟ್ ಎಟ್ ದ ರೇಟ್ ಆಫ್ 6 per unit were introduced in process 1. ಎಷ್ಟು ಯೂನಿಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? 1000 ಯೂನಿಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ರೇಟ್ ಎಷ್ಟಂತೆ? 6 per unit. ನೀವು ಅಮೌಂಟ್ ಕಾಲಮಲ್ಲಿ 6 ಬರ್ಕೊಳ್ಳೋದಲ್ಲ, ಒಂದು ಯೂನಿಟಿಗೆ 6 ರೂಪಾಯಿ. ಟೋಟಲ್ ಆಗಿ ಇಲ್ಲಿರೋಂಥ ಯೂನಿಟ್ ಎಷ್ಟು? 1000. ಸೊ 1000 ಇಂಟು 6 ಮಾಡಿದಾಗ ಎಷ್ಟಾಗುತ್ತೆ? 6000 ಆಗುತ್ತೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಯೂನಿಟ್ ಇಂಟ್ರೊಡ್ಯೂಸ್ಡನ್ನು ಬರ್ಕೊಂಡೆ ಆ ನಂತರದಲ್ಲಿ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ರಾ ಮೆಟೀರಿಯಲ್ಸ್ ಇಲ್ಲದೇ ನೀವು ಪ್ರಾಡಕ್ಟನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯೂನಿಟ್ ಇಂಟ್ರೊಡ್ಯೂಸ್ ಈಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಬರ್ಕೊಂಡಿದ್ದೀವಿ. ದೆನ್ ಬರೀ ರಾ ಮೆಟೀರಿಯಲ್ಸ್ ಇದ್ದರೆ ಸಾಕಾಗಲ್ಲ, ಬೇರೆ ಒಂದಷ್ಟು ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ. ನೀವು ಕ್ವಶನ್ ನೋಡಿ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀರೋ ಎಲ್ಲದನ್ನು ಡೆಬಿಟ್ ಸೈಡ್ ಬರೀಬೇಕು. ಬೇರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾನು ಡೆಬಿಟ್ ಸೈಡ್ ಬರ್ಕೊಳ್ತಾ ಇದ್ದೀನಿ. ಟು ಮೆಟೀರಿಯಲ್ಸ್. ನೋಡಿ, ಯೂನಿಟಲ್ಲಿ ಏನೂ ಬರೀಲಿಕ್ಕಿಲ್ಲ. ಅಮೌಂಟಲ್ಲಿ ಪ್ರೊಸೆಸ್ 1ಗೆ ಏನು ಅಮೌಂಟ್ ಕೊಟ್ಟಿದ್ದಾರೋ ಆ ಅಮೌಂಟ್ ಬರ್ಕೊಳ್ಬೇಕು. ಪ್ರೊಸೆಸ್ 1ಗೆ 5200 ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಆಯಿತು. ನೆಕ್ಸ್ಟು ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 4000 ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 4000 ಬರೀತಾ ಇದ್ದೀನಿ. ನೋಡಿ, ಟೋಟಲ್ ಅಮೌಂಟನ್ನು ಕನ್ಸಿಡರ್ ಮಾಡೋದು ಬೇಡ. ಪ್ರೊಸೆಸ್ 1ನಲ್ಲಿ ಏನಿದೆಯೋ ಆ ಅಮೌಂಟನ್ನು ಬರೀತಾ ಇದ್ದೀನಿ. ನೆಕ್ಸ್ಟು ಪ್ರೊಡಕ್ಷನ್ ಓವರ್ ಹೆಡ್. ಬಟ್ ಪ್ರೊಡಕ್ಷನ್ ಓವರ್ ಹೆಡ್ಡಿಗೆ ಯಾವುದೇ ಥರ ಅಮೌಂಟನ್ನು ಕ್ವಶನಲ್ಲಿ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ 100% ಆನ್ ಡೈರೆಕ್ಟ್ ವೇಜಸ್. ಪ್ರೊಡಕ್ಷನ್ ಓವರ್ ಹೆಡ್ ಅಮೌಂಟ್ ಹೇಗೆ ಮಾಡಬೇಕು ಅಂತಂದರೆ ಡೈರೆಕ್ಟ್ ವೇಜಸ್ ಏನಿದೆಯೋ ಅದ್ರ 100% ಮಾಡಬೇಕಂತೆ. ಡೈರೆಕ್ಟ್ ವೇಜಸ್ ಎಷ್ಟಿದೆ? 4000 ಇದೆ. 4000 ಇಂಟು 100% ಮಾಡಿದಾಗ 4000 ಬರುತ್ತೆ. ಸೊ ನೋಡಿ, ಇಲ್ಲಿ ಪರ್ಸೆಂಟೇಜ್ ಕೊಡೋ ಬದಲು ರೇಷಿಯೋ ಬೇಕಾದರೂ ಕೊಡ್ಬೋದು. ಪ್ರೊಡಕ್ಷನ್ ಓವರ್ ಹೆಡ್ ಅಮೌಂಟ್ ಕೊಡಲಿಲ್ಲ. ಪ್ರೊಸೆಸ್ 1ಗೆ ಎಷ್ಟು, ಪ್ರೊಸೆಸ್ 2ಗೆ ಎಷ್ಟು, ಪ್ರೊಸೆಸ್ 3ಗೆ ಎಷ್ಟು ಅಂತ ಅಮೌಂಟ್ ಕೊಡಲಿಲ್ಲ. ಆ ಅಮೌಂಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ಸಿನ 100% ಮಾಡಿ ಅಂತ ಕೊಟ್ಟಿದ್ದಾರೆ. ಪ್ರೊಸೆಸ್ 1ಗೆ 4000 ಇಂಟು 100% 4000 ಬರುತ್ತೆ. ಪ್ರೊಸೆಸ್ 2ಗೆ 6000 ಇಂಟು 100% 6000 ಬರುತ್ತೆ. ಪ್ರೊಸೆಸ್ 3ಗೆ 8000 ಇಂಟು 100% 8000 ಬರುತ್ತೆ. ಹೀಗೆ ಕೊಡೋ ಬದಲು ರೇಷಿಯೋ ಬೇಕಾದರೂ ಕೊಡ್ಬೋದು. ಪ್ರೊಡಕ್ಷನ್ ಓವರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ವೇಜಸ್. ಪರ್ಸಂಟೇಜ್ ಕೊಡದೆ ಆನ್ ದ ಬೇಸಿಸ್ ಆಫ್ ವೇಜಸ್ ಅಂತ ಕೊಟ್ಟರೆ ವೇಜಸ್ ಏನು ಅಮೌಂಟ್ ಇದೆಯೋ ಆ ಅಮೌಂಟನ್ನು ನೀವು ರೇಷಿಯೋ ಮಾಡ್ಕೊಳ್ಬೇಕಾಗತ್ತೆ. ಏನು ಅಮೌಂಟ್ ಇದೆ?
4000, 6000, 8000 ರೇಷೋ ಮಾಡಿಕೊಂಡ್ರೆ 4:6:8 ಆಗುತ್ತೆ. ಸೊ 18,000 4:6:8 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಯಿತು. ಯಾವಾಗ ಹಾಗೆ ಮಾಡಬೇಕು? ಪರ್ಸಂಟೇಜ್ ಏನೂ ಕೊಡ್ದೇ ಪ್ರೊಡಕ್ಷನ್ ಓವರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ವೇಜಸ್ ಅಂತ ಆ ಥರ ಏನಾದರೂ ಕೊಟ್ಟಿದ್ದರೆ ನೀವು ರೇಷೋ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ನಾವೀಗ ಎಲ್ಲ ಎಕ್ಸ್ಪೆನ್ಸಸ್ ಬರೆದಾಯಿತು, ಯೂನಿಟ್ ಇಂಟ್ರೊಡ್ಯೂಸ್ ಬರೆದಾಯಿತು, ಮೆಟೀರಿಯಲ್ಸ್ ಆಯಿತು, ಡೈರೆಕ್ಟ್ ವೇಜಸ್ ಆಯಿತು, ಪ್ರೊಡಕ್ಷನ್ ಓವರ್ ಹೆಡ್ ಆಯಿತು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ನಲ್ಲಿ ನಾರ್ಮಲ್ ಲಾಸ್ ಬರುತ್ತೆ. ನೋಡಿ, ಯಾವುದೇ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕಾದ್ರೆ ರಾ ಮೆಟೀರಿಯಲ್ಸಿಂದ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಸ್ವಲ್ಪನಾದರೂ ಡ್ಯಾಮೇಜ್ ಆಗೇ ಆಗುತ್ತೆ. ಆ ಏನು ಡ್ಯಾಮೇಜ್ ಆಗುತ್ತೋ ಅದನ್ನು ನಾರ್ಮಲ್ ಲಾಸ್ ಅಂತ ಕರಿತೀವಿ. ನೀವು ಕೇಳ್ಬೋದು, ಏನಕ್ಕೆ ಲಾಸ್ ಆದರೂ ಕ್ರೆಡಿಟ್ ಸೈಡ್ ಬರೆಯೋದು? ನಮಗೆ ಲಾಸ್ ಆಗಿದ್ದನ್ನು ಕೂಡ, ಡ್ಯಾಮೇಜ್ ಆಗಿದ್ದನ್ನು ಕೂಡ ಕಮ್ಮಿ ರೇಟಲ್ಲಿ ಬೇರೆಯವರಿಗೆ ಮಾರ್ತೀವಿ. ಸೊ ಹಾಗಾಗಿ ಬೇರೆಯವರಿಗೆ ಮಾರೋದ್ರಿಂದ ಇನ್ಕಮ್ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ ಬರೀಬೇಕು. ನಾರ್ಮಲ್ ಲಾಸ್ ಯೂಶ್ವಲಿ ಪರ್ಸಂಟೇಜಲ್ಲಿ ಕೊಟ್ಟಿರ್ತಾರೆ. ನೋಡಿ, ಪ್ರೊಸೆಸ್ 1ಗೆ 5% ಕೊಟ್ಟಿದ್ದಾರೆ. ಸೊ ಈ 5%ಅನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಮೇಲೆ. ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಯೂನಿಟ್ ಇದೆ? 1000 ಯೂನಿಟ್ಸ್ ಇದೆ. 1000 ಇಂಟು 5% ಮಾಡಿದಾಗ 50 ಬರುತ್ತೆ. ಸೊ ಪರ್ಸಂಟೇಜನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಮೇಲೆ. ಈಗ ಅಮೌಂಟ್ ಹೇಗೆ ಬರೀಬೇಕು ಅಂತಂದರೆ ಎಷ್ಟು ಹಾಳಾಗಿದೆಯೋ ಆ ಹಾಳಾಗಿದ್ದನ್ನು ಗುಜ್ರಿ ಹಾಕಬೇಕು. ಸ್ಕ್ರ್ಯಾಪ್ ವ್ಯಾಲ್ಯೂನ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಎಷ್ಟು ಹಾಳಾಗಿದೆ? 50 ಹಾಳಾಗಿದೆ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? ₹4 ಅಂತ ಕೊಟ್ಟಿದ್ದಾರೆ. 4 ಪರ್ ಯೂನಿಟ್ ಅಂತ ಇದೆ. ಒಂದು ಯೂನಿಟಿಗೆ ₹4 ಸಿಗುತ್ತೆ. ಎಷ್ಟು ಹಾಳಾಗಿದೆ? 50 ಹಾಳಾಗಿದೆ. 50 ಇಂಟು 4 ಮಾಡಿದಾಗ 54 200. ಸೊ ನಾರ್ಮಲ್ ಲಾಸ್ ಯೂನಿಟ್ ಹೇಗೆ ಅಂತಂದರೆ ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಜೊತೆ ಪರ್ಸಂಟೇಜನ್ನು, ಕ್ವಶನಲ್ಲಿ ಪರ್ಸಂಟೇಜ್ ಕೊಟ್ಟಿದ್ದಾರೆ, ಪರ್ಸಂಟೇಜನ್ನು ಮಲ್ಟಿಪ್ಲೈ ಮಾಡಬೇಕು. ಅಮೌಂಟ್ ಹೇಗೆ ಅಂತಂದರೆ ನಂಬರ್ ಆಫ್ ಯೂನಿಟ್ಸ್, ನಂಬರ್ ಆಫ್ ನಾರ್ಮಲ್ ಲಾಸ್ ಯೂನಿಟ್ ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೀವೊಂದು ಐಡೆಂಟಿಫೈ ಮಾಡಲಿಕ್ಕಿರುತ್ತೆ. ಈಗ ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನಾ? ಅಬ್ನಾರ್ಮಲ್ ಲಾಸ್ ಆದರೆ ಕ್ರೆಡಿಟ್ ಸೈಡ್, ಅಬ್ನಾರ್ಮಲ್ ಗೇನ್ ಆದರೆ ಡೆಬಿಟ್ ಸೈಡ್ ಬರುತ್ತೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್. ಅದೊಂದು ನೀವು ಕಲಿತ್ರೆ ಈ ಪ್ರೊಸೆಸ್ ಅಕೌಂಟ್ ಮಾಡೋದು ತುಂಬ ಈಸಿ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಎಷ್ಟು? ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ನೋಡಿ, 2 ಮೆಥಡ್ ಇದೆ. ಒಂದು ಫಾರ್ಮುಲಾ ವೈಸ್, ಒಂದು ಡೈರೆಕ್ಟ್. ನಾನು ಡೈರೆಕ್ಟಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಫಸ್ಟ್ ಹೇಳ್ತಾ ಇದ್ದೀನಿ. 1000 ಯೂನಿಟ್ ಇದೆ. 1000ದಲ್ಲಿ ಡ್ಯಾಮೇಜ್ ಆಗಿದ್ದು 50. 1000ದಲ್ಲಿ 50 ಹೋಯಿತು. 1000ದಲ್ಲಿ 50 ಹೋದರೆ 950 ಪ್ರೊಡಕ್ಷನ್ ಆಗಬೇಕು. 1000 ಯೂನಿಟ್ ಇತ್ತು, 50 ಡ್ಯಾಮೇಜ್ ಆಯಿತು, 50 ಹಾಳಾಗಿದೆ. ಹಾಗಾದರೆ ಪ್ರೊಡಕ್ಷನ್ ಆಗಬೇಕಾಗಿದ್ದೆಷ್ಟು? 950. ಈ 950ಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಆದರೆ ಅದಕ್ಕೆ ಅಬ್ನಾರ್ಮಲ್ ಗೇನ್ ಅಂತ ಅಂತೀವಿ. 950ಕ್ಕಿಂತ ಕಮ್ಮಿ ಪ್ರೊಡಕ್ಷನ್ ಆದರೆ ಅದಕ್ಕೆ ಅಬ್ನಾರ್ಮಲ್ ಲಾಸ್ ಅಂತ ಅಂತೀವಿ. 950 ಆದರೆ ಅಬ್ನಾರ್ಮಲ್ ಲಾಸು ಇಲ್ಲ, ಅಬ್ನಾರ್ಮಲ್ ಗೇನು ಇಲ್ಲ. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಎಷ್ಟು ಪ್ರೊಡಕ್ಷನ್ ಆಗಿದೆ? 950 ಪ್ರೊಡಕ್ಷನ್ ಆಗಿದೆ. ಸೊ ನೋ ಲಾಸ್, ನೋ ಗೇನ್. ಸೊ ಅದನ್ನೇ ಫಾರ್ಮುಲಾ ವೈಸ್ ಮಾಡೋದಾದರೆ ಯೂನಿಟ್ ಇಂಟ್ರೊಡ್ಯೂಸ್ಡ್, ಎಷ್ಟು ಯೂನಿಟ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ? 1000 ಯೂನಿಟ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಮೈನಸ್ ನಾರ್ಮಲ್ ಲಾಸ್ ಯೂನಿಟ್, ಹಾಳಾಗಿದ್ದೆಷ್ಟು? 50. ಸೊ ಡ್ಯಾಮೇಜ್ ಆಗಿರೋ 50ನ ಬರ್ಕೊಳ್ತಾ ಇದ್ದೀವಿ. ಎಒ ಸ್ಟ್ಯಾಂಡ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿದೆ? 950 ಇದೆ. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 1000 ಮೈನಸ್ 50 ಮೈನಸ್ 950 ಮಾಡಿದಾಗ 0 ಬರುತ್ತೆ. 0 ಬಂದರೆ ನೋ ಲಾಸ್, ನೋ ಗೇನ್. ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೇನ್. ಸೊ ಈ ಪ್ರಾಬ್ಲಮಲ್ಲಿ ಅಬ್ನಾರ್ಮಲ್ ಲಾಸು ಬರಲ್ಲ, ಅಬ್ನಾರ್ಮಲ್ ಗೇನು ಬರಲ್ಲ. ಅಲ್ಲಿಗೆ ಪ್ರೊಸೆಸ್ 1 ಅಕೌಂಟ್ ಕಂಪ್ಲೀಟ್ ಆಯಿತು. ಸೊ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಫಸ್ಟು ಯೂನಿಟ್ ಕಾಲಮಲ್ಲಿ ನೋಡಿ 1000 ಇದೆ, 50 ಇದೆ. ಜಾಸ್ತಿ ಇರೋದನ್ನು ಎರಡೂ ಸೈಡ್ ಬರೀಬೇಕು. 1000 ಜಾಸ್ತಿ, ಸೊ 1000ಅನ್ನು ಎರಡೂ ಕಡೆ ಬರ್ಕೊಳ್ತಾ ಇದ್ದೀನಿ. ಅಮೌಂಟು ಅದೇ ಥರನೇ ಟೋಟಲ್ ಮಾಡಬೇಕು. ಇವೆಷ್ಟನ್ನು ಟೋಟಲ್ ಮಾಡಿದಾಗ ಜಾಸ್ತಿ ಇರೋವಂಥದ್ದು 19,200, ಅದನ್ನೇ ಎರಡು ಸೈಡ್ ಬರ್ಕೊಳ್ತಾ ಇದ್ದೀನಿ. ಸೊ ಈಗ ಬ್ಯಾಲೆನ್ಸ್ ಬರೀಬೇಕು. ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ 2 ಅಕೌಂಟ್. ಸೊ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂತಂದರೆ 1000 ಮೈನಸ್ 50, 1000 ಮೈನಸ್ 50 ಮಾಡಿದಾಗ 950 ಬರುತ್ತೆ. ದೆನ್ 19,200 ಮೈನಸ್ 200, ಆನ್ಸರ್ 19,000 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು ಪ್ರಾಬ್ಲಮ್ ಮಾಡಿರೋದು ಸರಿಯಾಗಿದೆಯಾ ಅಂತ. ಇಲ್ಲಿ ಬರೋವಂಥ ಬ್ಯಾಲೆನ್ಸು ಕ್ವಶನಲ್ಲಿ ಕೊಟ್ಟಿರೋವಂಥ ಔಟ್ಪುಟ್ಟು ಸೇಮ್ ಇದ್ದರೆ ನೀವು ಪ್ರಾಬ್ಲಮ್ ಮಾಡಿರೋದು ಸರಿಯಾಗಿದೆ ಅಂತ. ನೋಡಿ ಬ್ಯಾಲೆನ್ಸ್ 950 ಬಂದಿದೆ, ಔಟ್ಪುಟ್ ಕೂಡ 950 ಇದೆ. ಸೊ ಅಲ್ಲಿಗೆ ನೀವು ಮಾಡಿರುವಂಥ ಪ್ರಾಬ್ಲಮ್ ಸರಿಯಾಗಿದೆ. ಅಲ್ಲಿಗೆ ಪ್ರೊಸೆಸ್ 1 ಕಂಪ್ಲೀಟ್ ಆಯಿತು. ಇದೇ ಥರನೇ ಪ್ರೊಸೆಸ್ 2 ಅಕೌಂಟ್ ಮಾಡಬೇಕು.
ಪ್ರೊಸೆಸ್ 3 ಅಕೌಂಟು ಮಾಡಬೇಕು. ಪ್ರೊಸೆಸ್ 2 ಅಕೌಂಟಲ್ಲೂ ಅದೇ ಥರನೇ ಫಸ್ಟು ಯೂನಿಟ್ ಇಂಟ್ರಡ್ಯೂಸ್ಡನ್ನೇ ಬರ್ಕೊಳ್ಬೇಕು. ಬಟ್ ಪ್ರೊಸೆಸ್ 2ಗೆ ಯೂನಿಟ್ ಇಂಟ್ರಡ್ಯೂಸ್ ಕೊಟ್ಟಿರಲ್ಲ. ಪ್ರೊಸೆಸ್ 2ಗೆ ಯೂನಿಟ್ ಇಂಟ್ರಡ್ಯೂಸ್ ಹೇಗೆ ಮಾಡಬೇಕು ಅಂತಂದರೆ, ಪ್ರೊಸೆಸ್ 1ನಲ್ಲಿ ಏನು ಬ್ಯಾಲೆನ್ಸ್ ಬಂದಿರುತ್ತೋ ಆ ಬ್ಯಾಲೆನ್ಸನ್ನು ಪ್ರೊಸೆಸ್ 2ಗೆ ಯೂನಿಟ್ ಇಂಟ್ರಡ್ಯೂಸ್ಡ್ ಆಗಿ ಬರ್ಕೊಳ್ಳೋದು. 950 ಇದೆ, 19,000 ಇದೆ, ಇದು ಪ್ರೊಸೆಸ್ 1ನಲ್ಲಿ ಬಂದಿರೋವಂಥ ಬ್ಯಾಲೆನ್ಸ್. ದೆನ್ ಬೇರೆ ಎಲ್ಲ ಎಕ್ಸ್ಪೆನ್ಸಸನ್ನು ಅದೇ ಥರ ಬರೀಬೇಕು. ಮೆಟೀರಿಯಲ್ಸ್ 3,960, ವೇಜಸ್ 6,000, ಪ್ರೊಡಕ್ಷನ್ ಓವರ್ ಹೆಡ್ ಅಮೌಂಟ್ ಕೊಡಲಿಲ್ಲ. ವೇಜಸ್ ಇನ್ನು 100% ಅನ್ನು ಕೊಟ್ಟಿದ್ದಾರೆ. ವೇಜಸ್ 6,000 ಇದೆ. 6,000 ಇಂಟು 100% ಮಾಡಿದಾಗ 6,000 ಬರುತ್ತೆ. ದೆನ್ ನಾರ್ಮಲ್ ಲಾಸ್. ಯೂಶಲಿ ನಾರ್ಮಲ್ ಲಾಸ್ ಹೇಗೆ ಮಾಡಬೇಕು, ಪರ್ಸಂಟೇಜಲ್ಲಿ ಕೊಟ್ಟಿರ್ತಾರೆ ನೋಡಿ. ಈ ಪ್ರಾಬ್ಲಮಲ್ಲಿ ನೀವು ಗಮನಿಸ್ಬೋದು, ನಾರ್ಮಲ್ ಲಾಸ್ 10% ಅನ್ನು ಕೊಟ್ಟಿದ್ದಾರೆ. ಸೊ ಯಾವುದ್ರ ಮೇಲೆ 10% ಮಾಡಬೇಕು ಅಂತಂದರೆ ಇಲ್ಲಿರೋವಂಥ ಯೂನಿಟ್ ಮೇಲೆ. 950 ಯೂನಿಟ್ಸ್ ಇದೆ. 950 ಇಂಟು 10% ಮಾಡಿದಾಗ 95 ಬರುತ್ತೆ. ದೆನ್ ಅಮೌಂಟ್ ಹೇಗೆ ಬರೀಬೇಕು, 95 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ 95 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಿದಾಗ ನೋಡಿ, ಸ್ಕ್ರ್ಯಾಪ್ ವ್ಯಾಲ್ಯೂ 8 ರೂಪೀಸ್ ಇದೆ. 95 ಇಂಟು 8 ಮಾಡಿದಾಗ 760 ಬರುತ್ತೆ. 760 ಹೇಗೆ ಬಂತು ಅಂತಂದರೆ, ಡ್ಯಾಮೇಜ್ ಆಗಿದ್ದು 95 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ದ ಆನ್ಸರ್ ಈಸ್ 760. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಾರ್ಮಲ್ ಲಾಸ್ ತನಕ ಬರ್ಕೊಂಡಾದ್ಮೇಲೆ ನೀವೇನು ಫೈಂಡ್ ಔಟ್ ಮಾಡಬೇಕು, ಅಬ್ನಾರ್ಮಲ್ ಲಾಸ ಅಬ್ನಾರ್ಮಲ್ ಗೈನಾ ಅಂತ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ 950 ಮೈನಸ್ ಹಾಳಾಗಿದ್ದೆಷ್ಟು 95 ಮೈನಸ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾರೆ, 840 ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಬೇಕು. 950 ಮೈನಸ್ 95 ಮೈನಸ್ 840 ಮಾಡಿದಾಗ ಪ್ಲಸ್ 15 ಆನ್ಸರ್ ಬರುತ್ತೆ. 15 ಆನ್ಸರ್ ಬರುತ್ತೆ. ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೈನ್. ನೋಡಿ 950ರಲ್ಲಿ 95 ಹಾಳಾಗಿದೆ, ಅಂದರೆ 855 ರೆಡಿ ಆಗಬೇಕಿತ್ತು. ಬಟ್ ರೆಡಿ ಆಗಿದ್ದು ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿರೋದು 840 ಮಾತ್ರ. ಆಗಬೇಕಾಗಿದ್ದು 855, ಆಗಿದ್ದು 840. 15 ಕಮ್ಮಿ ಆಗಿದೆ. ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್. ಈಗ ಅಬ್ನಾರ್ಮಲ್ ಲಾಸ್ ಬಂದರೆ 15 ಅಬ್ನಾರ್ಮಲ್ ಲಾಸ್. ಇದಕ್ಕೆ ಅಮೌಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಅಮೌಂಟ್ ಮೈನಸ್ ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ ಮೈನಸ್ ಯೂನಿಟ್ ಇಂಟು ALU. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಅಬ್ನಾರ್ಮಲ್ ಲಾಸ್ ಅಮೌಂಟ್ ಗೊತ್ತಾಗುತ್ತೆ ನಮಗೆ. ಸೊ ಅಮೌಂಟ್ ಮೈನಸ್ ಅಮೌಂಟ್ ಅಂತಂದರೆ ಡೆಬಿಟಲ್ಲಿರೋ ಅಷ್ಟು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅಷ್ಟು ಅಮೌಂಟ್ ಆ್ಯಡ್ ಮಾಡಿಕೊಂಡಾಗ 34,960 ಆಗುತ್ತೆ. ದೆನ್ ಇಲ್ಲಿ A ಮೀನ್ಸ್ ಅಮೌಂಟ್ ಆಫ್ ಡೆಬಿಟ್ ಕಾಲಮ್, ಮೈನಸ್ A ಮೀನ್ಸ್ ಅಮೌಂಟ್ ಆಫ್ ಕ್ರೆಡಿಟ್ ಕಾಲಮ್. ಕ್ರೆಡಿಟ್ ಕಾಲಮಲ್ಲಿರುವಂಥ ಅಮೌಂಟು 760 ಡಿವೈಡೆಡ್ ಬೈ ಯು ಮೀನ್ಸ್ ಯೂನಿಟ್ ಆಫ್ ಡೆಬಿಟ್ ಕಾಲಮ್ 950 ಮೈನಸ್ ಯೂನಿಟ್ ಆಫ್ ಕ್ರೆಡಿಟ್ ಕಾಲಮ್. ಇದನ್ನು ಫೈಂಡ್ ಔಟ್ ಮಾಡಿ ಆಗಿಲ್ಲ. ಸೊ ಈ 15 ಕನ್ಸಿಡರ್ ಮಾಡಲಿಕ್ಕಿಲ್ಲ, ಓನ್ಲಿ 95 ಕನ್ಸಿಡರ್ ಮಾಡಬೇಕು. ಇಂಟು ALU ಸ್ಟ್ಯಾಂಡ್ಸ್ ಫಾರ್ ಅಬ್ನಾರ್ಮಲ್ ಲಾಸ್ ಯೂನಿಟ್. ಅಬ್ನಾರ್ಮಲ್ ಲಾಸ್ ಯೂನಿಟ್ ಎಷ್ಟಿದೆ, 15 ಇದೆ. ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 600 ಆನ್ಸರ್ ಬರುತ್ತೆ. ಸೊ ಆ ಆನ್ಸರನ್ನು ಇಲ್ಲಿ ಬರ್ಕೊಳ್ಬೇಕು. A ಮೀನ್ಸ್ ಅಮೌಂಟ್ ಆಫ್ ಡೆಬಿಟ್ ಕಾಲಮ್ ಮೈನಸ್ A ಮೀನ್ಸ್ ಅಮೌಂಟ್ ಆಫ್ ಕ್ರೆಡಿಟ್ ಕಾಲಮ್. U means unit of debit column minus U means unit of credit column into ALU ಅಂತಂದರೆ ಅಬ್ನಾರ್ಮಲ್ ಲಾಸ್ ಯೂನಿಟ್. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 600 ಬರುತ್ತೆ. ಆ 600 ಇಲ್ಲಿ ಬರ್ಕೊಂಡಿದ್ದೀವಿ. ಅಗೇನ್ ಸೇಮ್ ಪ್ರೊಸೀಜರ್, ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಜಾಸ್ತಿ ಇರೋದನ್ನು ಎರಡು ಸೈಡ್ ಬರೀಬೇಕು. 950 ಜಾಸ್ತಿ, ಸೊ ಎರಡೂ ಕಡೆ 950 ಬರ್ಕೊಳ್ತಾ ಇದ್ದೀನಿ. ಅಮೌಂಟು ಅದೇ ಥರನೇ ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಡೆಬಿಟಲ್ಲಿ ಜಾಸ್ತಿ ಇದೆ, 34,960 ಇದೆ, ಅದನ್ನೇ ಎರಡೂ ಕಡೆ ಬರ್ಕೊಳ್ತಾ ಇದ್ದೀನಿ. 34,960. ಬ್ಯಾಲೆನ್ಸ್ ಬರೆಯೋದು ಹೇಗೆ, 950ಇಂದ ಇವೆರಡನ್ನು ಕಳಿಬೇಕಾಗುತ್ತೆ. ಅವೆರಡನ್ನು ಕಳೆದಾಗ 840 ಬರುತ್ತೆ. ದೆನ್ 34,960ಇಂದ 600 ಮತ್ತು 760 ಲೆಸ್ ಮಾಡಿದಾಗ 33,600 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇಲ್ಲಿ ಬಂದಿರೋವಂಥ ಬ್ಯಾಲೆನ್ಸು, ಕ್ವಶನ್ನಲ್ಲಿ ಕೊಟ್ಟಿರೋಂಥ ಔಟ್ಪುಟ್ಟು ಎರಡೂ ಸೇಮ್ ಇದ್ದರೆ ಪ್ರಾಬ್ಲಮ್ ಮಾಡಿರೋ ಸರಿಯಾಗಿದೆ ಅಂತ. ಕ್ವಶನಲ್ಲಿ ನೋಡಿ, ಪ್ರೊಸೆಸ್ 2ಗೆ ಔಟ್ಪುಟ್ 840 ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಕೂಡ 840 ಬಂದಿದೆ. 840 ಹೇಗೆ ಬಂತು, 950 ಮೈನಸ್ 15 ಮೈನಸ್ 95, 840. 33,600 ಹೇಗೆ ಬಂತು, 34,960 ಮೈನಸ್ 600 ಮೈನಸ್ 760, 33,600. ಅಬ್ನಾರ್ಮಲ್ ಲಾಸ್ ಆದರೆ ಕ್ರೆಡಿಟ್ ಸೈಡ್ ಬರೀಬೇಕು, ಅಬ್ನಾರ್ಮಲ್ ಗೇನ್ ಆದರೆ ಡೆಬಿಟ್ ಸೈಡ್ ಬರೀಬೇಕು. ಏನು ಅಬ್ನಾರ್ಮಲ್ ಲಾಸ್ ಅಂತಂದರೆ, ನೀವೇನು ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿ ಲಾಸ್ ಆದರೆ ಅಬ್ನಾರ್ಮಲ್ ಲಾಸ್.
ನೀವೇನು ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಕಮ್ಮಿ ಲಾಸ್ ಆದರೆ ಅದು ಅಬ್ನಾರ್ಮಲ್ ಗೇನ್. ಸೊ ಪ್ರೊಸೆಸ್ 2 ಅಕೌಂಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಪ್ರೊಸೆಸ್ 3 ಅಕೌಂಟ್ ಮಾಡಬೇಕು. ಸೇಮ್ ಪ್ರೊಸೀಜರ್. ಪ್ರೊಸೆಸ್ 3 ಅಕೌಂಟಲ್ಲೂ ಫಸ್ಟ್ ಯಾವ್ದು ಬರೀಬೇಕು, ಯೂನಿಟ್ ಇಂಟ್ರೊಡ್ಯೂಸ್ಡನ್ನೇ ಬರೀಬೇಕು. ಯೂನಿಟ್ ಇಂಟ್ರೊಡ್ಯೂಸ್ ಪ್ರೊಸೆಸ್ 3 ಕೊಟ್ಟಿರಲ್ಲ. ಸೊ ಪ್ರೀವಿಯಸ್ ಪ್ರೊಸೆಸ್ಸಲ್ಲಿ ಏನು ಬ್ಯಾಲೆನ್ಸ್ ಬಂದಿರುತ್ತೋ ಆ ಬ್ಯಾಲೆನ್ಸ್ ಬರ್ಕೊಳ್ಬೇಕು. ಏನು ಬ್ಯಾಲೆನ್ಸ್ ಬಂದಿದೆ, 840 ಬ್ಯಾಲೆನ್ಸ್ ಬಂದಿದೆ. ದೆನ್ 840 ಬ್ಯಾಲೆನ್ಸ್ ಬಂದಿದೆ. ಅಮೌಂಟ್ 33,600 ಇದೆ. ಅದೇ ಥರನೇ ಎಲ್ಲ ಎಕ್ಸ್ಪೆನ್ಸಸನ್ನು ಬರ್ಕೊಳ್ಬೇಕು. ಮೆಟೀರಿಯಲ್ಸ್ 5,924 ಇದೆ, 5,924. ದೆನ್ ವೇಜಸ್ 8,000. ಪ್ರೊಡಕ್ಷನ್ ಓವರ್ ಹೆಡ್ ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ, 100% ಆನ್ ಡೈರೆಕ್ಟ್ ವೇಜಸ್. 8,000 ಇಂಟು 100% ಮಾಡಿದಾಗ 8,000 ಬರುತ್ತೆ. ದೆನ್ ನಾರ್ಮಲ್ ಲಾಸ್, ಯೂಶಲಿ ನಾರ್ಮಲ್ ಲಾಸನ್ನು ಪರ್ಸಂಟೇಜಲ್ಲಿ ಕೊಡ್ತಾರೆ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಕ್ವಶನಲ್ಲಿ, 15% ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 15% ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ ಮೇಲೆ. ಎಷ್ಟು ಯೂನಿಟ್ ಇದೆ, 840 ಯೂನಿಟ್ಸ್ ಇದೆ. 840 ಇಂಟು 15% ಮಾಡಿದಾಗ 126 ಬರುತ್ತೆ. ಸೊ ಏನು ಡ್ಯಾಮೇಜ್ ಆಗಿರುತ್ತೋ ಸ್ಕ್ರ್ಯಾಪಿಗೆ ಹಾಕಬೇಕು. ಸ್ಕ್ರ್ಯಾಪ್ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ. 126 ಇಂಟು 10 ಮಾಡಿದಾಗ 1,260 ಬಂತು. ಹೇಗೆ ಬಂತು 1,260, 126 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ನಾರ್ಮಲ್ ಲಾಸ್ ತನಕ ಫೈಂಡ್ ಔಟ್ ಮಾಡಿ ಆದಮೇಲೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಅಬ್ನಾರ್ಮಲ್ ಲಾಸ ಅಬ್ನಾರ್ಮಲ್ ಗೈನ ಅಂತ. ನೋಡಿ, ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ 840. 840ಯಲ್ಲಿ ಡ್ಯಾಮೇಜ್ ಆಗಿದ್ದು 126. ಕ್ವಶನಲ್ಲಿ ಕೊಟ್ಟಿರುವಂಥ ಆ್ಯಕ್ಚುಯಲ್ ಔಟ್ಪುಟ್ 750. ಸೊ 840ಯಲ್ಲಿ 126 ಮತ್ತು 750ಯನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ -36 ಬರುತ್ತೆ. ನೋಡಿ, ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೇನ್. 0 ಬಂದರೆ ನೋ ಲಾಸ್ ನೋ ಗೇನ್. ಈಗ ನೆಗೆಟಿವ್ ಆನ್ಸರ್ ಬಂದರೆ ನೋಡಿ, 840ರಲ್ಲಿ 126 ಹಾಳಾಗಿದೆ. ಅಂದರೆ 714 ರೆಡಿ ಆಗಬೇಕಿತ್ತು, ಬಟ್ ರೆಡಿ ಆಗಿದ್ದು 750. 714 ಪ್ರೊಡಕ್ಷನ್ ಆಗಬೇಕಿತ್ತು, ಪ್ರೊಡಕ್ಷನ್ ಆಗಿದ್ದು 750. ಜಾಸ್ತಿ ಪ್ರೊಡಕ್ಷನ್ ಆಗಿದೆ. ಇಲ್ಲಿ ಮೈನಸ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೇನ್. ಟು ಅಬ್ನಾರ್ಮಲ್ ಗೇನ್ ಎಷ್ಟು ಬಂದಿದೆ, 36 ಯೂನಿಟ್ಸ್ ಬಂದಿದೆ. ಅಮೌಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸೇಮ್ ಫಾರ್ಮುಲಾ, A minus A divided by U minus U into AGU. A minus A means ಅಮೌಂಟ್ ಆಫ್ ಡೆಬಿಟ್ ಕಾಲಮ್. ಡೆಬಿಟ್ ಕಾಲಮಲ್ಲಿರೋ ಎಲ್ಲ ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೂ 55,524 ಬರುತ್ತೆ. ಮೈನಸ್ ಅಮೌಂಟ್ ಆಫ್ ಕ್ರೆಡಿಟ್ ಕಾಲಮ್. ಕ್ರೆಡಿಟ್ ಕಾಲಮಲ್ಲಿರುವಂಥ ಅಮೌಂಟು 1,260 ಡಿವೈಡೆಡ್ ಬೈ ಯೂನಿಟ್ ಆಫ್ ಡೆಬಿಟ್ ಕಾಲಮ್. ಡೆಬಿಟ್ ಕಾಲಮಲ್ಲಿರುವಂಥ ಯೂನಿಟ್ 840 ಮೈನಸ್ ಯೂನಿಟ್ ಆಫ್ ಕ್ರೆಡಿಟ್ ಕಾಲಮ್. ಕ್ರೆಡಿಟ್ ಕಾಲಮಲ್ಲಿರುವಂಥ ಅಮೌಂಟ್ ಯೂನಿಟ್ 126 ಇಂಟು ಅಬ್ನಾರ್ಮಲ್ ಗೇನ್ ಯೂನಿಟ್. ಅಬ್ನಾರ್ಮಲ್ ಗೇನ್ ಯೂನಿಟ್ ಬಂದಿರುವಂಥದ್ದು ಎಷ್ಟು, 36. ಇಲ್ಲೆಲ್ಲ ತಪ್ಪು ಮಾಡ್ತೀರಾ. ಯೂನಿಟ್ ಆಫ್ ಡೆಬಿಟ್ ಕಾಲಮ್ ಬರ್ಕೊಳ್ಬೇಕಾದ್ರೆ ಇವೆರಡನ್ನು ಆ್ಯಡ್ ಮಾಡಿ ಬರ್ಕೊಳ್ಳೋದಲ್ಲ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಆಗಿಲ್ಲ. ಸೊ ಓನ್ಲಿ 840 ಬರ್ಕೊಳ್ಬೇಕು. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ, ಬರುವಂಥ ಆನ್ಸರ್ 2736. ಸೊ ಅಲ್ಲಿಗೆ ಪ್ರೊಸೆಸ್ 3 ಅಕೌಂಟ್ ಕಂಪ್ಲೀಟ್ ಆಯಿತು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. 840 + 36 876. ಎರಡೂ ಕಡೆ ಯೂನಿಟಲ್ಲಿ 876 ಬರ್ಕೊಳ್ತಾ ಇದ್ದೀನಿ. ಅದೇ ಥರ ಅಮೌಂಟನ್ನು ಟೋಟಲ್ ಮಾಡಬೇಕು. ಅಮೌಂಟನ್ನು ಟೋಟಲ್ ಮಾಡಿದಾಗ 58,260 ಬರುತ್ತೆ. ಸೊ ಎರಡೂ ಕಾಲಮಲ್ಲಿ 58,260 ಬರ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಪ್ರೊಸೆಸ್ಸಿನ ಬ್ಯಾಲೆನ್ಸು ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ 2 ಅಂತ ಬರ್ಕೊಂಡಿದ್ದೀನಿ. ಪ್ರೊಸೆಸ್ 1ನಲ್ಲಿ ಬಂದಿರುವಂಥ ಬ್ಯಾಲೆನ್ಸ್ ಪ್ರೊಸೆಸ್ 2ಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರೊಸೆಸ್ 2ಅಲ್ಲಿ ಬಂದಿರುವಂಥ ಬ್ಯಾಲೆನ್ಸ್ ಪ್ರೊಸೆಸ್ 3ಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರೊಸೆಸ್ 3ಅಲ್ಲಿ ಬಂದಿರುವಂಥ ಬ್ಯಾಲೆನ್ಸು ನೆಕ್ಸ್ಟ್ ಯಾವುದೂ ಪ್ರೊಸೆಸ್ ಇಲ್ಲ. ಸೊ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಅಂತ ಬರೀಬೇಕು. 876 ಮೈನಸ್ 126. ಸೊ ಏನು ಬ್ಯಾಲೆನ್ಸ್ ಬರುತ್ತೆ ಅಂತಂದರೆ 750 ಬ್ಯಾಲೆನ್ಸ್ ಬರುತ್ತೆ. ದೆನ್ 58,260 ಮೈನಸ್ 1,260 ಅಂತಂದರೆ 58,260 ಮೈನಸ್ 1,260 ಅಂತಂದರೆ 57,000 ಬರುತ್ತೆ. ಸೊ ಇಲ್ಲಿ ಏನಕ್ಕೆ ಅಬ್ನಾರ್ಮಲ್ ಲಾಸ್ ಬರ್ದಿಲ್ಲ, ಈ ಪ್ರಾಬ್ಲಮಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿಲ್ಲ, ಅಬ್ನಾರ್ಮಲ್ ಗೇನ್ ಬಂದಿದೆ, ಹಾಗಾಗಿ ಅಬ್ನಾರ್ಮಲ್ ಲಾಸ್ ಬರ್ದಿಲ್ಲ. ಸೊ ಅಲ್ಲಿಗೆ ಪ್ರೊಸೆಸ್ 3 ಕಂಪ್ಲೀಟ್ ಆಯಿತು. ಅಲ್ಲಿಗೆ ಪ್ರೊಸೆಸ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮತ್ತು ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡಬೇಕು. ವೆರಿ ಈಸಿ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮತ್ತು ಗೇನ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ,
ನೋಡಿ, ನೀವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ನೀವು ಮಾಡಿರೋವಂಥ ಪ್ರೊಸೆಸ್ ಅಕೌಂಟನ್ನು ನೀವು ನೋಡಬೇಕಾಗುತ್ತೆ. ಸೊ ಫಸ್ಟ್ ಪ್ರೊಸೆಸ್ಸಲ್ಲಿ ಏನಾದರೂ ಅಬ್ನಾರ್ಮಲ್ ಲಾಸ್ ಇದೆಯಾ ನೋಡಿ. ಫಸ್ಟ್ ಪ್ರೊಸೆಸ್ಸಲ್ಲಿ ಅಬ್ನಾರ್ಮಲ್ ಲಾಸ್ ಇಲ್ಲ, ಸೊ ಅಲ್ಲಿಂದ ಅಬ್ನಾರ್ಮಲ್ ಲಾಸ್ ಅಕೌಂಟಿಗೆ ಏನೂ ಬರಲ್ಲ. ಸೆಕೆಂಡ್ ಪ್ರೊಸೆಸ್ಸಲ್ಲಿ ಏನಾದರೂ ಅಬ್ನಾರ್ಮಲ್ ಲಾಸ್ ಇದೆಯಾ? ಇದೆ, ಬೈ ಅಬ್ನಾರ್ಮಲ್ ಲಾಸ್. ಸೊ ಬೈ ಇರೋದು 2 ಆಗುತ್ತೆ. ಯಾವ ಅಕೌಂಟಲ್ಲಿ ಬರೆದಿದ್ದೀರಾ? ಪ್ರೊಸೆಸ್ 2 ಅಕೌಂಟಲ್ಲಿ ಬರೆದಿದ್ದೀರಾ. ಸೊ 2 ಪ್ರೊಸೆಸ್ 2 ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಂತ ಎಷ್ಟು ಅಮೌಂಟ್ ಬರ್ತಿದ್ದೀರಿ? 15 ಯೂನಿಟ್ಸ್ ಬರ್ತಿದ್ದೀರಾ. 15 ಯೂನಿಟ್ಸ್ 600 ಅಮೌಂಟ್ ಬರ್ತಿದ್ದೀರಾ. ಸೊ ಅದನ್ನೇ ಆ್ಯಸ್ ಇಟ್ ಈಸ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಂತ ಏನಿತ್ತೋ ಅದನ್ನೇ ಸೇಮನ್ನು ನಾವಿಲ್ಲಿ 15 ಮತ್ತು 600 ಅದೇ ಯೂನಿಟ್ಟು ಅದೇ ಅಮೌಂಟನ್ನು ಬರ್ಕೊಂಡಿದ್ದೀವಿ. ಪ್ರೊಸೆಸ್ 2 ಅಂತ ಬರೆದಿದ್ದೀನಿ. ಏನಕ್ಕೆ ಪ್ರೊಸೆಸ್ 1 ಬರೆದಿಲ್ಲ? ಪ್ರೊಸೆಸ್ 1ನಲ್ಲಿ ಅಬ್ನಾರ್ಮಲ್ ಲಾಸ್ ಇಲ್ಲ. ಪ್ರೊಸೆಸ್ 2ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ, ಬರ್ಕೊಂಡಿದ್ದೀವಿ. ಪ್ರೊಸೆಸ್ 3ಯಲ್ಲೂ ಅಬ್ನಾರ್ಮಲ್ ಲಾಸ್ ಇಲ್ಲ. ಸಪೋಸ್ ಏನಾದರೂ ಅಬ್ನಾರ್ಮಲ್ ಲಾಸ್ ಇದ್ದರೆ 2 ಪ್ರೊಸೆಸ್ 3 ಅಂತಲೂ ಬರ್ಕೊಳ್ಬೇಕು. ಈಗ ಪ್ರೊಸೆಸ್ 3ಅಲ್ಲಿ ಅಬ್ನಾರ್ಮಲ್ ಲಾಸ್ ಇಲ್ಲ, ಪ್ರೊಸೆಸ್ 1ನಲ್ಲೂ ಅಬ್ನಾರ್ಮಲ್ ಲಾಸ್ ಇಲ್ಲ, ಪ್ರೊಸೆಸ್ 2ಅಲ್ಲಿ ಮಾತ್ರ. ಸೊ ಈ 15 600ಅನ್ನೇ ಟೋಟಲಿಗೂ ಬರ್ಕೊಳ್ತಾ ಇದ್ದೀನಿ. 15 ಯೂನಿಟ್ಸ್ 600 ಅಮೌಂಟ್. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಬೈ ಸೇಲ್ ನೋಡಿ, ಹಾಳಾಗಿರೋದನ್ನು ಏನು ಅಬ್ನಾರ್ಮಲ್ ಲಾಸ್ ಏನು ಡ್ಯಾಮೇಜ್ ಆಗಿರೋದು ಅದನ್ನು ಸ್ಕ್ರ್ಯಾಪಿಗೆ ಹಾಕಬೇಕು. ಬೈ ಸೇಲ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನು ಯೂನಿಟ್ ಇದೆಯೋ ಅದೇ ಯೂನಿಟನ್ನು ಇಲ್ಲೂ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ 15 ಯೂನಿಟ್ಸ್ ಇದೆ, ಅದೇ 15 ಯೂನಿಟ್ಸನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಮೌಂಟ್ ಹೇಗೆ ಅಂತಂದರೆ 15 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಯಾವುದ್ರ ಸ್ಕ್ರ್ಯಾಪ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು? 15 ಇಂಟು ಪ್ರೊಸೆಸ್ 2ದು ಸ್ಕ್ರ್ಯಾಪ್ ವ್ಯಾಲ್ಯೂ. ಪ್ರೊಸೆಸ್ 2ದು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 8 ಇದೆ. 15 ಇಂಟು 8, 15 8 15 120. ಸೊ ನಿಮಗೆ ಡೌಟ್ ಬರುತ್ತೆ, ಪ್ರೊಸೆಸ್ 1 ಏನಕ್ಕೆ ಬರ್ದಿಲ್ಲ? ಪ್ರೊಸೆಸ್ 1ನಲ್ಲಿ ಅಬ್ನಾರ್ಮಲ್ ಲಾಸ್ ಇಲ್ಲ. ಏನಕ್ಕೆ ಪ್ರೊಸೆಸ್ 3 ಬರ್ದಿಲ್ಲ? ಪ್ರೊಸೆಸ್ 3ಯಲ್ಲೂ ಅಬ್ನಾರ್ಮಲ್ ಲಾಸ್ ಇಲ್ಲ. ಸೊ ಪ್ರೊಸೆಸ್ 2ಅಲ್ಲಿ ಮಾತ್ರ ಇದ್ದಿದ್ದು. ಸೊ ಪ್ರೊಸೆಸ್ 2 ಮಾತ್ರ ಬರೆದ್ವಿ. ಇಲ್ಲಿರೋವಂಥ ಯೂನಿಟೇ 15 ಇಲ್ಲಿಗೆ ಬರ್ದಿದ್ವಿ. 120 ಹೇಗೆ ಬಂತು? 15 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಯಿತು. ಬ್ಯಾಲೆನ್ಸಿಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಬ್ಯಾಲೆನ್ಸಿಂಗ್ ಫಿಗರ್ 15 ಮೈನಸ್ 15 0, 600 ಮೈನಸ್ 120 480 ಬರುತ್ತೆ. ಸೊ ಇಲ್ಲಿಗೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಯಿತು. ಇದೇ ಥರನೇ ಅಬ್ನಾರ್ಮಲ್ ಗೇನ್ ಅಕೌಂಟ್ ಕೂಡ ಮಾಡಬೇಕು. ಸೊ ಅಬ್ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಗೇನ್ ಮಾಡಬೇಕಾದ್ರೆ ನೀವು ಮಾಡಿರೋವಂಥ ಪ್ರೊಸೆಸ್ ಅಕೌಂಟ್ ನೋಡಬೇಕು. ಪ್ರೊಸೆಸ್ 1ನಲ್ಲಿ ಅಬ್ನಾರ್ಮಲ್ ಗೇನ್ ಇದೆಯಾ? ಇಲ್ಲ. ಸೊ ಪ್ರೊಸೆಸ್ 1ಇಂದ ಇಲ್ಲಿಗೆ ಏನೂ ಬರಲ್ಲ. ಪ್ರೊಸೆಸ್ 2ಅಲ್ಲಿ ಅಬ್ನಾರ್ಮಲ್ ಗೇನ್ ಇದೆಯಾ? ಇಲ್ಲ. ಪ್ರೊಸೆಸ್ 2ಅಲ್ಲೂ ಅಬ್ನಾರ್ಮಲ್ ಗೇನ್ ಇಲ್ಲ. ಪ್ರೊಸೆಸ್ 3 ನೋಡಿ, ಪ್ರೊಸೆಸ್ 3ಅಲ್ಲಿ ಅಬ್ನಾರ್ಮಲ್ ಗೇನ್ ಇದೆಯಾ? ಎಸ್, ಪ್ರೊಸೆಸ್ 3ಅಲ್ಲಿ ಅಬ್ನಾರ್ಮಲ್ ಗೇನ್ ಇದೆ. ಅಲ್ಲಿ ಯಾವ ಸೈಡ್ ಇರುತ್ತೋ ಅದರ ಅಪೋಸಿಟ್ ಸೈಡಿಗೆ ಬರೀಬೇಕು. ನೋಡಿ, ಪ್ರೊಸೆಸ್ ಅಬ್ನಾರ್ಮಲ್ ಲಾಸ್ ಮಾಡ್ತಾ ಅಲ್ಲಿ ಬೈ ಇತ್ತು, ಬೈ ಇದ್ದಿದ್ದು 2 ಆಯಿತು. ಇಲ್ಲಿ 2 ಇದೆ, 2 ಇದ್ದಿದ್ದು ಬೈ ಅಂತ ಬರೀಬೇಕು. ಯಾವ ಅಕೌಂಟಲ್ಲಿದೆ? ಪ್ರೊಸೆಸ್ 3 ಅಕೌಂಟಲ್ಲಿದೆ. ಬೈ ಪ್ರೊಸೆಸ್ 3 ಅಕೌಂಟ್. ಎಷ್ಟು ಯೂನಿಟ್ ಇದೆ? 36 ಯೂನಿಟ್ಸ್ ಇದೆ. ಎಷ್ಟು ಅಮೌಂಟ್ ಇದೆ? 2736 ಇದೆ. ಅದನ್ನೇ ಬರ್ಕೊಳ್ತಾ ಇದ್ದೀನಿ. ಪ್ರೊಸೆಸ್ 1 ಬರ್ದಿಲ್ಲ, ಅಬ್ನಾರ್ಮಲ್ ಗೇನ್ ಇಲ್ಲ. ಪ್ರೊಸೆಸ್ 2 ಬರ್ದಿಲ್ಲ, ಅಬ್ನಾರ್ಮಲ್ ಗೇನ್ ಇಲ್ಲ. ಪ್ರೊಸೆಸ್ 3ಅಲ್ಲಿ ಮಾತ್ರ ಅಬ್ನಾರ್ಮಲ್ ಗೇನ್ ಇರೋದು. ಸೊ ಪ್ರೊಸೆಸ್ 3 ಮಾತ್ರ ಬರ್ದಿದ್ದೀನಿ. ಅದನ್ನೇ ಟೋಟಲಿಗೂ ಬರ್ಕೊಳ್ತಾ ಇದ್ದೀನಿ. 36 2736 36 2736. ಸೊ ಇಲ್ಲಿ ಟು ನಾರ್ಮಲ್ ವೇಸ್ಟೇಜ್ ಅಂತ ಬರ್ಕೊಳ್ಬೇಕು. ನಾರ್ಮಲ್ ವೇಸ್ಟೇಜ್ ಅಕೌಂಟ್. ಸೊ ಇಲ್ಲಿರೋಂಥ ಯೂನಿಟನ್ನೇ ಇಲ್ಲಿಗೆ ಬರೀಬೇಕು. 36. ಅಮೌಂಟ್ ಹೇಗೆ ಅಂತಂದರೆ 36 ಇಂಟು ಸ್ಕ್ರ್ಯಾಪ್ ವ್ಯಾಲ್ಯೂ. ಯಾವುದ್ರದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ? ಪ್ರೊಸೆಸ್ 3ದು ಸ್ಕ್ರ್ಯಾಪ್ ವ್ಯಾಲ್ಯೂ. ಪ್ರೊಸೆಸ್ 3 ಸ್ಕ್ರ್ಯಾಪ್ ವ್ಯಾಲ್ಯೂ 10 ರೂಪೀಸ್ ಕೊಟ್ಟಿದ್ದಾರೆ. ಸೊ 36 ಇಂಟು 10. 36 ಇಂಟು 10 ಮಾಡಿದಾಗ 360 ಆಗುತ್ತೆ. ದೆನ್ ಬ್ಯಾಲೆನ್ಸಿಗೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಅಲ್ಲಿಗೆ ಅಬ್ನಾರ್ಮಲ್ ಗೇನ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. 36 ಮೈನಸ್ 36 0, 2736 ಮೈನಸ್ 360 2736ಇಂದ 360 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 2376. ಸೊ ಇಲ್ಲಿಗೆ ಅಬ್ನಾರ್ಮಲ್ ಗೇನ್ ಅಕೌಂಟ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ, ಈ ಥರದಲ್ಲಿ ನೀವು ಪ್ರೊಸೆಸ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್, ಅಬ್ನಾರ್ಮಲ್ ಗೇನ್ ಅಕೌಂಟನ್ನು ಮಾಡಬೇಕಾಗತ್ತೆ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.